ANM ನ್ಯೂಸ್ಗೆ ಸ್ವಾಗತ. ನಮ್ಮ ಚಿಂತಾಮಣಿಯಲ್ಲಿ ಡ್ರೈ ಫ್ರೂಟ್, ಸ್ಪೈಸಸ್ ಮತ್ತು ಹೆಲ್ದಿ ಪ್ರಾಡಕ್ಟ್ಸ್ ಮೇಲೆ ಆನಿವರ್ಸರಿ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಎಲ್ಲಿ ಏನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನ್ಯೂಟ್ರಿ ಸ್ಪೈಸ್ ಎಂಪೋರಿಯಂ ಅಲ್ಲಿ ಆನಿವರ್ಸರಿ ಪ್ರಯುಕ್ತ ಭರ್ಜರಿ ಆಫರ್ ಸ್ಟಾರ್ಟ್ ಆಗಿವೆ. ಇಲ್ಲಿ ಪ್ರೀಮಿಯಂ ಡ್ರೈ ಫ್ರೂಟ್ಸ್, ಆಯುರ್ವೇದಿಕ್ ಹರ್ಬ್ಸ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್, ಚಾಕ್ಲೇಟ್ಸ್, ಹೋಮ್ ಮೇಡ್ ಪಿಕಲ್ಸ್, ಹೋಮ್ ಮೇಡ್ ಮಸಾಲಾ ಪೌಡರ್ಸ್, ಪ್ಯೂರ್ ಗೀ, ಪ್ಯೂರ್ ಹನಿ ಹಾಗೆ ಹಲವಾರು ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗುತ್ತೆ. ಆಫರ್ಸ್ ಏನಂದ್ರೆ ಎಲ್ಲ ಪ್ರಾಡಕ್ಟ್ಸ್ ಮೇಲೆ 30% ವರೆಗೂ ಡಿಸ್ಕೌಂಟ್ ಕೊಡ್ತಿದ್ದಾರೆ. 1500+ ಶಾಪಿಂಗ್ ಮಾಡಿದರೆ ಫ್ರೀ ಡ್ರೈ ಫ್ರೂಟ್ ಸ್ಟೋರೇಜ್ ಬಾಟಲ್ ಸಿಗುತ್ತೆ. ಮತ್ತು 10 ಲಕ್ಕಿ ವಿನರ್ಸ್ಗೆ ನೆಕ್ಸ್ಟ್ 1 ಇಯರ್ ಪ್ರತಿ ಪರ್ಚೇಸ್ ಮೇಲೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಸಿಗುತ್ತೆ. ಈ ಆಫರ್ ಜೂನ್ 6 ಇಂದ ಜೂನ್ 14 ವರೆಗೂ ಮಾತ್ರ ಇರುತ್ತೆ. ಇದು ಲೊಕೇಟ್ ಆಗಿರೋದು ಆಪೋಸಿಟ್ ವಿಕ್ರಮ್ ಸ್ಕ್ಯಾನಿಂಗ್ ಸೆಂಟರ್, NR ಎಕ್ಸ್ಟೆನ್ಷನ್, ಚಿಂತಾಮಣಿ. ಬೀದಿ ಬದಿಯಲ್ಲಿ ಕಸ ಹಾಕಿದ ಬೈಕ್ ಸವಾರನಿಗೆ 5,000 ರು ದಂಡ ವಿಧಿಸಿದ ನಗರಸಭೆ. ಚಿಂತಾಮಣಿ ನಗರದ ಸೌಂದರ್ಯಕ್ಕೆ ಧಕ್ಕೆ ತರುವಂತೆ ಮತ್ತು ಸಾರ್ವಜನಿಕ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಾ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯುವವರ ವಿರುದ್ಧ ಚಿಂತಾಮಣಿ ನಗರಸಭೆ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಬೀದಿ ಬದಿಯಲ್ಲಿ ಕಸ ಹಾಕುತ್ತಿದ್ದ ಬೈಕ್ ಸವಾರನಿಗೆ ಸ್ಥಳದಲ್ಲೇ ಭಾರೀ ಪ್ರಮಾಣದ ದಂಡ ವಿಧಿಸುವ ಮೂಲಕ ನಗರಸಭೆ ಅಧಿಕಾರಿಗಳು ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. ನಗರದ YS ಗುಂಡಪ್ಪ ಬಡಾವಣೆಯ ನಿವಾಸಿಯೊಬ್ಬರು ಬೆಂಗಳೂರು ರಸ್ತೆಯ ಓಟಿಕೆರೆಯ ಬಳಿಗೆ ಬೈಕ್ನಲ್ಲಿ ಕಸ ತಂದು ರಸ್ತೆ ಬದಿಗೆ ಕಸದ ಕವರನ್ನು ಎಸೆದು ಹೋಗಲು ಯತ್ನಿಸುತ್ತಿದ್ದ ಸವಾರನನ್ನು ನಗರಸಭೆಯ ಪೌರಾಯುಕ್ತರೇ ಹಿಡಿದಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಕಸ ಹಾಕಿ ಗಲೀಜು ಮಾಡುತ್ತಿದ್ದ ಸವಾರನ ಬೇಜವಾಬ್ದಾರಿತನಕ್ಕೆ ಅಧಿಕಾರಿಗಳು ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಭರ್ಜರಿ 5,000 ರೂಪಾಯಿ ದಂಡ ವಿಧಿಸಿ ರಸೀದಿಯನ್ನು ಸಹ ನೀಡಿದ್ದಾರೆ. ನಗರಸಭೆ ಈ ದಿಟ್ಟ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದ್ದು, ಎಲ್ಲೆಂದರಲ್ಲಿ ಕಸ ಹಾಕುವವರಿಗೆ ಇಂಥ ಕಠಿಣ ಶಿಕ್ಷೆಗಳೇ ಸೂಕ್ತ ಪರಿಹಾರ ಎಂದು ಪ್ರಜ್ಞಾವಂತ ನಾಗರಿಕರು ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಸ್ವಚ್ಛತೆ ಕಾಪಾಡಲು ಪ್ರತಿಯೊಬ್ಬರೂ ಸಹಕರಿಸಬೇಕು ಎಂದು ನಗರಸಭೆ ಮನವಿ ಮಾಡಿದೆ. ಇನ್ನು ನಗರವನ್ನು ಸ್ವಚ್ಛವಾಗಿಡುವುದು ಕೇವಲ ನಗರಸಭೆಯ ಕೆಲಸವಲ್ಲ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಸಾರ್ವಜನಿಕ ಸ್ಥಳಗಳು, ಪ್ರಮುಖ ರಸ್ತೆಗಳು ಬದಿ ಹಾಗೂ ಖಾಲಿ ಸೈಟ್ಗಳಲ್ಲಿ ಕಸ ಎಸೆಯುವವರನ್ನು ಪತ್ತೆ ಹಚ್ಚಲು ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಇನ್ನು ಮುಂದೆ ಇಂಥ ಬೇಜವಾಬ್ದಾರಿ ಕೆಲಸ ಮಾಡುವವರಿಗೆ ಕೇವಲ ಎಚ್ಚರಿಕೆ ನೀಡುವುದಿಲ್ಲ, ಕಾನೂನು ರೀತಿಯ ಭಾರಿ ಮೊತ್ತದ ದಂಡ ಮತ್ತು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಸಭೆಯ ಪೌರಾಯುಕ್ತ JN ಚಲಪತಿ ಎಚ್ಚರಿಸಿದ್ದಾರೆ. ಕ್ಲೀನ್ ಮಾಡಿಸೋದು ಆಗ್ತಿರಲ್ಲಪ್ಪ. ನಿಮ್ಮ ಮನೇಲಿ ಕಸದ ಗಾಡಿ ಬರಲ್ವ? ನಮ್ದು ಮತ್ತೆ ಯಾಕೆ ತಂದಿಲ್ಲ? ರೋಡ್ ಗಿಸಿತಾ ಇದೆಯಲ್ಲ. ಯಾವ ಊರು ನಿಮ್ದು? ಯಾವ ಊರು ನಿಮ್ದು? ಈ ಊರಲ್ಲ ನಿಮ್ದು. ನಡಿ, ಕಸ ತಗೋ ನಡೀಲಿ, ಕಸ ತಗೋ ನಡೀಲಿ. ನಾವೆಲ್ಲ ಕ್ಲೀನ್ ಮಾಡಿಸೋದು ಆಗ್ತಿರಲ್ಲಪ್ಪ. ನಿಮ್ಮ ಮನೇಲಿ ಕಸದ ಗಾಡಿ ಬರಲ್ವ? ನಮ್ದು ಮತ್ತೆ ಯಾಕೆ ತಂದಿಲ್ಲ? ರೋಡ್ ಗಿಸಿತಾ ಇದೆಯಲ್ಲ. ಯಾವ ಊರು ನಿಮ್ದು? ಯಾವ ಊರು ನಿಮ್ದು? ಈ ಊರಲ್ಲ ನಿಮ್ದು. ನಡಿ, ಕಸ ತಗೋ ನಡೀಲಿ, ಕಸ ತಗೋ ನಡೀಲಿ.